ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. 4ನೇ ದಿನದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಕುಚ್ಚು ಹಾಕಲಿಕ್ಕೆ, ಹಾಗೆ ಜರಿ ಥ್ರೆಡ್ಡು ಇದು ಕುಚ್ಚು ಕಟ್ಟಲಿಕ್ಕೆ. ಯಾಕಂದರೆ ಸಿಂಪಲ್ ಆಗಿ ಒಂದು ಕುಚ್ಚು ತೋರಿಸ್ಕೊಡ್ತಿದ್ದೀನಲ್ಲ, ಅದಕ್ಕೆ ಏನೇನು ಬೇಕೋ ತೋರಿಸ್ತಿದ್ದೀನಿ. ಹಾಗೆ ಈ ಥರ ಬೀಡ್ಸ್ಗಳನ್ನು ಹಾಕಿ ತೋರಿಸ್ತಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ಕೊಳ್ಳೋಣ. ಹಾಗೆ ಕುಚ್ಚು ಕಟ್ಟಲಿಕ್ಕೆ ನಾರ್ಮಲ್ ನೀಡಲ್ಲು, ಅದಕ್ಕೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೋಬೇಕು. ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಇವತ್ತಿನ ವಿಡಿಯೋದಲ್ಲಿ ಬೀಡ್ಸ್ಗಳನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇದಕ್ಕೆ ಬೇಕಿರೋದು 6 ಎಳೆ ದಾರ. ಅದನ್ನು ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸುತ್ಕೋಬೇಕು. ಮೊದಲು ಲೆಫ್ಟ್ ಹ್ಯಾಂಡ್ನ ಈ ಬೆರಳಿಗೆ ನಾನು ಈ ಥರ ಸುತ್ತಕೊಂಡೆ. ಇದನ್ನು ಕಾಟನ್ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಾನು ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಸಾರಿ ಲಾಕ್ನ ಮಾಡ್ಕೋಬೇಕು. ಯಾಕಂದರೆ ಅದು ಬಿಚ್ಕೊಳ್ಳೋದಿಲ್ಲ. ಈಗಷ್ಟೇ ನೀವು ಕಲಿತಾ ಇರೋದ್ರಿಂದ ಜಾಸ್ತಿ ಟೈಟಾಗಿ ಹಾಕ್ಕೊಳ್ಳೋಕ್ಕೆ ನಿಮಗೆ ಬಂದಿಲ್ಲ ಅಂದರೂ ಕೂಡ ಅದು ಬಿಚ್ಕೊಳ್ಳೋದಿಲ್ಲ. ಹಾಗಾಗಿ ನೀವು 2 ಸಾರಿ ಲಾಕ್ನ ಮಾಡ್ಕೋಬೇಕಾಗತ್ತೆ. ಓಕೆ, 2 ಸಾರಿ ಲಾಕ್ನ ಮಾಡಿಕೊಂಡೆ ನಾನು. ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕ್ಕೊಳ್ಳೋಣ. 1 2 3 4 ಚೈನ್ಸ್ ಹಾಕ್ತೀನಿ. ಚೈನ್ಸ್ ಹಾಕೋದು ಹಾಗೆ ಡಬಲ್ ಕ್ರೋಶ ಕಂಬ, ತ್ರಿಬಲ್ ಕ್ರೋಶ ಕಂಬ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ. ಇವತ್ತು ಬೀಡ್ಗಳನ್ನು ಹಾಕೋದು ತೋರಿಸ್ಕೊಡ್ತೀನಿ. 4 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಪಕ್ಕದಲ್ಲೇ ನೀಡಲ್ನ ಚುಚ್ಕೋಬೇಕು. ಈ ದಾರನ ಮೇಲೆ ತಂದು, ಈಗ ಸೂಜಿ ಮೇಲೆ 2 ದಾರ ಬಂದಿರುತ್ತಲ್ಲ, ಆ 2 ದಾರದಲ್ಲಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಬೀಡ್ ಹಾಕ್ಕೋಬೇಕಂದ್ರೆ ಈ ಬೀಡನ್ನ ನೀಡಲ್ನಲ್ಲಿ ಆ್ಯಡ್ ಮಾಡ್ಕೋಬೇಕು. ಇದೇ ತಗೋಬೇಕಂತಿಲ್ಲ, ಬೀಡು ಯಾವುದಾದ್ರೂ ತಗೊಳ್ಳಿ. ಈ ಬೀಡನ್ನ ನೀಡಲ್ನಲ್ಲಿ ಮೊದಲೇ ಹಾಕಿದ್ದೀನಿ. ಈಗ ಇಲ್ಲಿ ಮುಂದ್ಗಡೆ ಚೂಪಾದ ತುದಿ ಇದೆಯಲ್ಲ, ನೀಡಲ್ದು ಕೊಂಡಿ ಥರ ಇರುತ್ತೆ, ಅದಕ್ಕೆ ಈ ದಾರನ ಈ ಥರ ಹಾಕಿ ಈ ಬೀಡನ್ನ ನಾವು ಈ ಕಡೆ ತಳ್ಳಬೇಕು. ನೋಡಿ, ಈ ಥರ ತಳ್ಳಿ. ಈಗ ಬೀಡ್ ಮೇಲೆ ಈ ಥರ ನೀಡಲ್ ಇದೆಯಲ್ಲ, ಅಲ್ಲಿ ಒಂದು ಲೂಪ್ ಥರ ಕಾಣಿಸ್ತಾ ಇದೆ. ಈ ದಾರನ ಈ ಕೊಂಡಿಯಿಂದ, ಮುಂದ್ಗಡೆ ಕೊಂಡಿ ಥರ ಇರುತ್ತಲ್ಲ ನೀಡಲ್ಗೆ, ಅದ್ರ ಸಹಾಯದಿಂದ ಈ ಥರ ಒಳಗೆ ಎಳ್ಕೊಂಡ್ರೆ ಆ ಬೀಡು ಲಾಕ್ ಆಗುತ್ತೆ. ನೋಡಿ, ಇವಾಗ ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಕೋಬೇಕು. ಬಟ್ಟೆಗೆ ಚುಚ್ಚಿ ಈ ದಾರನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ ಯಾವ ಥರ ಮಾಡಬೇಕಂತ. ನೋಡಿ, ಈಸಿ ಆಗಿದೆ ಬೀಡ್ ಹಾಕ್ಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್, ಬೀಡ್ ಹಾಕೋದು ಯಾವ ಥರ ಅಂತ. ಹಾಗೆ ಆರ್ಚ್ಗಳಿಗೆ ಬೀಡ್ಸ್ನ ಯಾವ ಥರ ಹಾಕಬೇಕಂತ ನಾನು ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಈಗ ಸ್ಟಾರ್ಟಿಂಗಲ್ಲಿ ಮೊದಲು ನೀವು ಹಾಕಬೇಕಾಗಿರೋದು ಸಿಂಪಲ್ಲಾಗಿ 1 ಬೀಡ್ ಯಾವ ಥರ ಹಾಕಬೇಕಂತ ಕಲಿತ್ರೆ ಸಾಕು. ಓಕೆ, ಮತ್ತೆ 4 ಚೈನ್ಗಳನ್ನು ಹಾಕ್ಕೊಂಡೆ. ಇದನ್ನು ಕೂಡ ನಾನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಚಿಕ್ಕ ಚಿಕ್ಕ ಬೀಡ್ಸ್ ಇರುತ್ತಲ್ಲ, ಆರ್ಚ್ಗಳಿಗೆ ಹಾಕ್ತಾರಲ್ಲ, ಅದನ್ನು ಕೂಡ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತೀನಿ. ಈಗ ಮೊದಲು ಈ ಥರ ಸಿಂಪಲ್ಲಾಗಿ ಕುಚ್ಚುಗಳನ್ನು ಕಲೀರಿ. ಆಮೇಲೆ ನೀವು ದೊಡ್ಡ ದೊಡ್ಡ ಬ್ರೈಡಲ್ ಡಿಸೈನ್ಸ್ ಎಲ್ಲ ನೀವು ಮಾಡ್ಕೋಬೋದು. ಮೊದಲು ಸಿಂಪಲ್ ಆಗಿರೋದನ್ನು ಕಲ್ತ್ಕೋಬೇಕು. ಮತ್ತು ನೀಡಲ್ನಲ್ಲಿ ಈ ಬೀಡನ್ನ ಹಾಕಿದ್ದೀನಿ. ಇಲ್ಲಿ ಕೊಂಡಿ ಥರ ಇದೆಯಲ್ಲ ನೀಡಲ್ಗೆ, ಅದನ್ನು ಈ ಥ್ರೆಡ್ಡಿಂದ ಈ ಥರ ಹಾಕಿ ಈ ಬೀಡನ್ನ ಈ ಕಡೆ ತಳ್ಳಬೇಕು. ನೋಡಿ, ಇವಾಗ ಈ ದಾರನ ಈ ಲೂಪ್ ಒಳಗಡೆಯಿಂದ ಹೊರಗೆ ತೆಗಿಬೇಕು. ಈ ಥರ ತಂದು ಈ ದಾರನ ಹೊರಗಡೆ ತೆಗೆದ್ರೆ ಲಾಕ್ ಆಗುತ್ತೆ. ಇದನ್ನು ಇವಾಗ ನಾವು ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ. 2 ಟೈಮ್ಸ್ ಲಾಕ್ ಆದಮೇಲೆ ಇಲ್ಲಿಂದ ಮತ್ತೆ 4 ಚೈನ್ಗಳನ್ನು ಹಾಕ್ತೀನಿ. ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಮತ್ತೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪ್ರತಿ ಸರಿ ಕೂಡ 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ, ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅಂತ. 1 ಸರಿ ಕೂಡ ಮಾಡ್ಕೋಬೋದು ನೀವು, ಪರವಾಗಿಲ್ಲ. ನಾನು 2 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಬೀಡನ್ನ ಹಾಕ್ಕೊಳ್ಳೋಣ. ಇವಾಗ ಬೀಡ್ ಹಾಕಿದ್ದೀನಿ. ಇವಾಗ
ಥ್ರೆಡ್ ಒಳಗಡೆ ಈ ಬೀಡನ್ನ ನಾವು ಸೇರಿಸ್ಕೊಂಡೆ. ಈಗ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೋತೀನಿ, 2 ಟೈಮ್ಸ್ ಲಾಕ್. ಇಲ್ಲಿಂದ ಮತ್ತೆ ಚೈನ್ಗಳನ್ನು ಹಾಕ್ತೀನಿ, 4 ಚೈನ್ ಹಾಕ್ತೀನಿ. ನೀವು ಸೀರೆಗೆ ಹಾಕ್ತಾ ಇದ್ದರೆ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದೇ ಥರ ಮಾಡ್ತಾ ಹೋಗಿ. ನಾನು ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. ನಾನು ಇಲ್ಲಿ ಯಾವ ಥರ ಎಂಡ್ ಮಾಡ್ತೀನೋ ನೀವು ಸೀರೆ ಲಾಸ್ಟ್ವರೆಗೂ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೂಡ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಹಾಗೆ 2 ಅಥವಾ 3 ಚೈನ್ಸ್ ಹಾಕಿ ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ಲಾಸ್ಟಲ್ಲಿ 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇವಾಗ ಏನು ಮಾಡಬೇಕಂದ್ರೆ ಈ 4 ಚೈನ್ ಇದೆಯಲ್ಲ, ಆ ಗ್ಯಾಪ್ಗೆ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ಥರ ಹಾಕಬೇಕಂತ. ಇಲ್ಲಿ ನೀವು 5 ಚೈನ್ಸ್ ಬೇಕಿದ್ದರೂ ಹಾಕ್ಬೋದು, 6 ಚೈನ್ಸ್ ಬೇಕಿದ್ದರೂ ಹಾಕ್ಬೋದು, ನಿಮ್ಮ ಇಷ್ಟ. ಅದು ದೂರ ದೂರ ಬೇಕು ಕುಚ್ಚು ಅಂದರೆ ನೀವು 6 ಚೈನು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು 4 ಚೈನ್ಸ್ ಹಾಕಿದ್ದೀನಿ ಅಷ್ಟೇ. ಇವಾಗ ಕುಚ್ಚು ಕಟ್ಟಬೇಕಲ್ಲ, ಇದಕ್ಕೆ ಬೇಕಾಗಿರೋದು ಕುಚ್ಚು. ಅದನ್ನು ಯಾವ ಥರ ರೆಡಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಈ ಥರ ಒಂದು ಬಾಕ್ಸ್ದನ್ನು ಮುಚ್ಚಳ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದೇ ತೊಗೋಬೇಕಂತಿಲ್ಲ, ನಾನು ಸ್ವಲ್ಪ ಬೇಕಾಗಿರೋದ್ರಿಂದ ಇದಕ್ಕೆ ಸುತ್ತಿ ತೋರಿಸ್ತಾ ಇದ್ದೀನಿ. ನೀವು ವೆಜಿಟೇಬಲ್ ಕಟಿಂಗ್ ಬೋರ್ಡ್ ಇರುತ್ತಲ್ಲ ಅದಕ್ಕೆ ಸುತ್ಕೊಳ್ಳಿ. ಒಂದು ಸೀರೆ ಪೂರ್ತಿ ಬರುತ್ತೆ ಅದಕ್ಕೆ ಸುತ್ಕೊಂಡ್ರೆ, ಒಂದು ಸೀರೆಗೆ ಆಗುವಷ್ಟು. ಈ ಥರ ನಾನು ಸುತ್ಕೋತೀನಿ. ಆ ವೆಜಿಟೇಬಲ್ ಕಟ್ಟರ್ಗೆ ಸುತ್ತಿದ್ರೆ ಬೇಬಿ ಕುಚ್ಚಿಗೆ ಎರಡು ಸರಿ ಸುತ್ಕೊಂಡ್ರೆ ಸಾಕು. ನಾರ್ಮಲ್ಲಾಗಿ ಆರ್ಚ್ಗೆ ನಾವು ಒಂದು ಸರಿ ಸುತ್ಕೊಂಡ್ರೆ ಅದು ಸಾಕಾಗುತ್ತೆ. ಯಾಕಂದರೆ ಒಂದೇ ಸರಿಗೆ ನಮ್ಗೆ ಒಂದು ಸೀರೆ ಆಗೋಷ್ಟು ಬರುತ್ತೆ ಅದಕ್ಕೆ ಸುತ್ಕೊಂಡ್ರೆ. ಇವಾಗ ನೋಡಿ ಸಮವಾಗಿ ಇಟ್ಕೊಂಡು ನಾನು ಇದನ್ನು ಕಟ್ ಮಾಡ್ಕೊತೀನಿ. 137 ದಾರನ ಸುತ್ಕೊಂಡಿದ್ದೀನಿ ನಾನೀಗ. ನೋಡಿ ಈ ಥರ ಸಮವಾಗಿ ತಗೊಂಡು ಇದಕ್ಕೆ ಗಮ್ ಹಚ್ಚಿ ಇವಾಗ ನಾವು ಅಟ್ಯಾಚ್ ಮಾಡ್ಕೋಬೇಕು. ಓಕೆ, ಇವಾಗ ಕುಚ್ಚು ರೆಡಿ ಆಯಿತು. ಇದನ್ನು ಇವಾಗ ಈ 4 ಚೈನ್ ಗ್ಯಾಪ್ಗೆ ನಾವು ಯಾವ ಥರ ಹಾಕಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಕುಚ್ಚನ್ನ ಹಾಕ್ಕೊಳ್ಳೋಣ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ನಾನು ಈ ಕುಚ್ಚು ಒಳಗನೆ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಹಾಕಬೇಕಂತ. ಮೊದಲು ಈ ಚೂಪಾಗಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೆಳಗಡೆಯಿಂದ ಈ ಥರ ಮೇಲೆ ತರ್ತೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದ್ರ ಒಳಗಡೆ ಹಾಕಬೇಕು. ಈ ಥರ ಇಟ್ಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಒಳಗಡೆ ಮಾಡಿಕೊಂಡು ನಾವು ಕುಚ್ಚನ್ನ ಕಟ್ಕೋಬೇಕಾಗತ್ತೆ. ಕುಚ್ಚು ಕಟ್ಟಲಿಕ್ಕೆ ಬೇಕಾಗಿರೋದು ಇವಾಗ ಆವಾಗಲೇ ತೋರಿಸಿದ್ನಲ್ಲ ನಾರ್ಮಲ್ ನೀಡಲ್, ಹಾಗೆ ಅದಕ್ಕೆ ಪೋಣಿಸಿ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ವಲ್ಲ ಆ ನೀಡಲ್ನ ತೊಗೋಬೇಕು. ಇದನ್ನು ತೊಗೊಂಡಿದ್ದೀನಿ. ಇದನ್ನು ನಾವೀಗ ಬ್ಯಾಕ್ ಸೈಡಿಂದ ಚುಚ್ಕೋಬೇಕಾಗತ್ತೆ. ಈ ಥರ ಬ್ಯಾಕ್ ಸೈಡಿಂದ ಚುಚ್ಕೊಳ್ಳಿ. ಇದನ್ನು ಮೇಲೆ ತಂದರೆ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕು ಈ ಥರ, ಯಾಕಂದರೆ ಬಿಚ್ಚೋಗುತ್ತೆ. ಸ್ವಲ್ಪ ಈ ಥರ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು. ಇದನ್ನು ಈ ಥರ ಮಾಡ್ಕೊಳ್ಳಿ, ತೋರಿಸ್ತೀನಿ ನೋಡಿ. ಈ ಥರ ಒಂದು ಸಾರಿ ರೌಂಡ್ ಸುತ್ತಕೊಂಡು ಇದ್ರ ಒಳಗಡೆಯಿಂದ ಈ ನೀಡಲ್ನ ಈ ಥರ ಹೊರಗಡೆ ತೆಗೆದ್ರೆ ಅದಕ್ಕೆ ಒಂದು ಲಾಕ್ ಬೀಳುತ್ತೆ. ಅದಾದಮೇಲೆ ಒಂದು 3ರಿಂದ 4 ಸಾರಿ ನಾವು ಜರಿ ಥ್ರೆಡ್ನ ಸುತ್ಕೋಬೇಕು. ಈ ಥರ ಸ್ವಲ್ಪ ದಪ್ಪ ಬಂದರೆ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. 3ರಿಂದ 4 ಸಾರಿ ಈ ಥರ ಸುತ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಈ ಥರ ಚುಚ್ಚಿ ಕೆಳಗಡೆ ತರಬೇಕು. ಈಗ ಸ್ವಲ್ಪ ಎಕ್ಸ್ಟ್ರಾ ಜರಿ ಥ್ರೆಡ್ನ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ಕುಚ್ಚನ್ನು ಸಮವಾಗಿ ತಗೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನಾವಿವಾಗ ಕಟ್ ಮಾಡ್ಕೋಬೇಕು. ನಾನು ಕುಚ್ಚನ್ನು ಸ್ವಲ್ಪ ಉದ್ದವಾಗಿ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಈ ಥರ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್, ನೀವು ಈಗಷ್ಟೇ ಕ್ರೋಶ ಕಲಿತಾ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ಮೊದಲು ಇದೇ ಥರ ನೀವು ಪೂರ್ತಿ ಸೀರೆನ ಕುಚ್ಚುಗಳನ್ನು ಕಟ್ಕೊಳ್ಳಿ. ನಾನು ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ಕುಚ್ಚು. ಇಲ್ಲೂ ಕೂಡ 137 ಮಾಡ್ಕೊಂಡಿದ್ದೀನಿ ಪಿಂಕ್ ಕಲರು, ಅದನ್ನು ಕೂಡ ಕಟ್ಕೊಂಡಿದ್ದೀನಿ. 2 ಪಿಂಕ್ 2 ಗ್ರೀನ್ ಮಾಡ್ಕೊಂಡಿದ್ದೀನಿ. ನೀವು ಸೀರೆಗೆ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. 1 ಪಿಂಕ್ 1 ಗ್ರೀನ್ ಆ ಥರ ಕೂಡ ಮಾಡ್ಕೋಬೋದು. 2 ಕಲರ್ನ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ.
ಹಾಗೆ ನೀವು ಬೀಡ್ಸ್ ಕೂಡ ಇದೇ ಹಾಕ್ಬೇಕಂತೇನಿಲ್ಲ ಫ್ರೆಂಡ್ಸ್, ನೀವು ಬೀಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಕುಚ್ಚು ಕೂಡ ಇಷ್ಟು ಉದ್ದ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಉದ್ದ ಬೇಕಂದರೆ ಉದ್ದ ಮಾಡ್ಕೊಳ್ಳಿ, ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಡಿಸೈನ್ಗೆ ನಾವು ಒಂದು 250 300ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಾರಿ ನಿಮ್ಮ ಸೀರೆಗೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗಾಗಿ ಸ್ಟಾರ್ಟಿಂಗ್ ಈಗಷ್ಟೇ ನೀವು ಕಲಿತಾ ಇದ್ದೀರಲ್ಲ, ಹಾಗಾಗಿ ಒಂದು ಸಿಂಪಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಒಮ್ಮೆ ನಿಮ್ಮ ಸೀರೆಗೆ ಟ್ರೈ ಮಾಡಿ ನೋಡ್ಬೋದು, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು.